ಅರುಣಾ ಮಧು ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಕೈಲಾಸ ಹಾಗೂ ಮಾನಸ ಸರೋವರ ಯಾತ್ರೆಯನ್ನು ಜೀವನದಲ್ಲಿ ಒಮ್ಮೆಯಾದರೂ ಏಕೆ ಮಾಡಬೇಕೆಂದುಕೊಳ್ಳುತ್ತಾರೆ? ಈ ಯಾತ್ರೆಯ ವಿಶೇಷತೆ ಏನು? ಯಾರು ಹೋಗಬಹುದು? ಹೇಗೆ ಹೋಗಬೇಕು? ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸೃಷ್ಟಿಕರ್ತ ಬ್ರಹ್ಮ ನೆಲೆಸಿರುವುದು ಬ್ರಹ್ಮಲೋಕ. ಸೃಷ್ಟಿಯನ್ನು ಪಾಲಿಸುವ ವಿಷ್ಣು ನೆಲೆಸಿರುವುದು ವೈಕುಂಠ. ಲಯಕಾರಕನಾದ ಶಿವನು ನೆಲೆಸಿರುವುದೇ ಕೈಲಾಸ. ಹಿಮಾಲಯ ಪ್ರಾಂತದ ಪರ್ವತಗಳಲ್ಲಿ ಕೈಲಾಸ ಪರ್ವತವು ನೆಲೆಸಿದೆ. ಮಾನಸ ಸರೋವರದ ಹತ್ತಿರ ನೆಲೆಸಿರುವ ಪರ್ವತವೇ ಕೈಲಾಸ ಪರ್ವತ. ಕಮಲ ಹೂವಿನ ಆಕಾರದ 6 ಪರ್ವತಗಳ ಮಧ್ಯೆ ಕೈಲಾಸ ಪರ್ವತವಿದೆ. ಶಿವನು ತನ್ನ ಪರಿವಾರದೊಂದಿಗೆ ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದಾರೆ ಎಂಬುದು ಹಿಂದೂಗಳ ನಂಬಿಕೆಯಾಗಿದೆ. ಕೈಲಾಸ ಪರ್ವತದ ವಿವರಣೆ. ಕೈಲಾಸದ ಸುತ್ತಲೂ ಇರುವ 6 ಪರ್ವತಗಳ ಸುತ್ತಳತೆ 52 ಕಿಲೋಮೀಟರ್. ಕೈಲಾಸ ಪರ್ವತದ ಪ್ರದಕ್ಷಿಣೆ ಮಾಡಲು ಸುಮಾರು 3 ರಿಂದ 4 ದಿನ ಕಾಲ ಸಮಯ ಹಿಡಿಯುತ್ತದೆ. ಕೈಲಾಸ ಪರ್ವತದ ಸಮೀಪವೇ ಮಾನಸ ಸರೋವರವನ್ನು ಕಾಣಬಹುದು. ಹಿಂದೂ ಪುರಾಣಗಳ ಪ್ರಕಾರ ಮಾನಸ ಸರೋವರವನ್ನು ಬ್ರಹ್ಮ ತನ್ನ ಮನಸ್ಸಿನಿಂದ ಸೃಷ್ಟಿಸಿದನೆಂದು, ಅದಕ್ಕಾಗಿಯೇ ಈ ಸರೋವರವನ್ನು ಮಾನಸ ಸರೋವರವೆಂದು ಕರೆಯಲ್ಪಟ್ಟಿದೆ. ಮಾನಸ ಸರೋವರದ ವಿಶೇಷತೆ. ಬ್ರಹ್ಮ ಮುಹೂರ್ತ ಕಾಲದಲ್ಲಿ, ಅಂದರೆ ಸಮಯ ಮುಂಜಾನೆ 3 ರಿಂದ 4 ಗಂಟೆಯೊಳಗೆ ಶಿವನು ಈ ಮಾನಸ ಸರೋವರದಲ್ಲಿ ಮಿಂದು ಸ್ನಾನ ಮಾಡುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಪುರಾಣಗಳ ಆಧಾರ. ತೇತ್ರಾಯುಗದಲ್ಲಿ ಪಟ್ಟಾಭಿಷೇಕದ ನಂತರ ಶ್ರೀರಾಮ ಮತ್ತು ಲಕ್ಷ್ಮಣರು, ಮಹಾಭಾರತದ ಕಾಲದಲ್ಲಿ ಪಾಂಡವರು, ನಂತರ ಕಲಿಯುಗದಲ್ಲಿ ಶ್ರೀ ಆದಿಶಂಕರರು ಈ ಪರ್ವತಾರೋಹಣ ಮಾಡಿದ್ದಾರೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಯಾತ್ರೆಯನ್ನು ವಾತಾವರಣದ ಆಧಾರದ ಮೇಲೆ ಪೂರ್ಣಗೊಳಿಸಲು ಕನಿಷ್ಠ 10, ಗರಿಷ್ಠ 15 ದಿವಸಗಳ ಕಾಲ ಬೇಕಾಗುತ್ತದೆ. ಯಾತ್ರೆಯನ್ನು ಕೈಗೊಳ್ಳುವ ಮುನ್ನ ಮಾನಸಿಕ ಸಂಕಲ್ಪದ ಜೊತೆಗೆ ಆರೋಗ್ಯವು ಉತ್ತಮವಾಗಿರಬೇಕು. ಯಾತ್ರಿಕರು ಬೆಳಗ್ಗೆ ಹಾಗೂ ಸಂಜೆ ವಾಕಿಂಗ್, ಬ್ರೀತಿಂಗ್ ಎಕ್ಸಸೈಸ್, ಯೋಗಾಭ್ಯಾಸ ಮಾಡಬೇಕು. ಶುಗರ್, ಆಸ್ತಮಾ ಹಾಗೂ ಸೈನಸ್ ಇರುವವರು ಈ ಯಾತ್ರೆ ಮಾಡುವುದು ಕಷ್ಟಕರ. ಆದರೂ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆಯ ಮೇರೆಗೆ ಕೈಗೊಳ್ಳಬಹುದಾಗಿದೆ. ಮಾನಸ ಸರೋವರದ ಜಲವನ್ನು ತೀರ್ಥವಾಗಿ ಸೇವಿಸಿದರೆ ಸಾಕು, ಮರಣಿಸಿದ ನಂತರ ನರಕಕ್ಕೆ ಹೋಗದೆ ಕೈಲಾಸವನ್ನು ಸೇರುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗೂ ಸರೋವರದಲ್ಲಿ ಸ್ನಾನ ಮಾಡಿದರೆ 100 ಜನ್ಮಗಳವರೆಗೂ ಪಾಪ ನಾಶವಾಗುತ್ತದೆ ಎಂದು ಹೇಳಲಾಗಿದೆ. ಹಾಗಾಗಿಯೇ ಜೀವನದಲ್ಲಿ ಒಮ್ಮೆಯಾದರೂ ಮಾನಸ ಸರೋವರದಲ್ಲಿ ಮಿಂದು ಸ್ನಾನ ಮಾಡಿ ಕೈಲಾಸ ಪರ್ವತವನ್ನು ನೋಡಿ ಪ್ರದಕ್ಷಿಣೆ ಮಾಡಬೇಕೆಂದು ಜನರು ಆಶಿಸುತ್ತಾರೆ. ಹಾಗಾಗಿ ಎಷ್ಟು ಕಷ್ಟ ಸಾಧ್ಯವಾದ ಈ ಯಾತ್ರೆಯು ಎಷ್ಟೋ ಜನರ ಕನಸಾಗಿಯೇ ಉಳಿದಿದೆ. ಆದರೆ ಈಗ ನೀವು ಇದನ್ನು ನನಸಾಗಿಸಬಹುದು. ಈಗ ಭಾರತದ ಯಾತ್ರಿಕರು ಕೈಲಾಸ ಮಾನಸ ಸರೋವರದ ವಿಮಾನ ವೀಕ್ಷಣೆಯನ್ನು ಮಾಡಬಹುದಾಗಿದೆ. ಅಂದರೆ ಏರಿಯಲ್ ವ್ಯೂ ಆಫ್ ಮೌಂಟ್ ಕೈಲಾಶ್ ಅಂಡ್ ಮಾನಸ ಸರೋವರ ಯಾತ್ರೆಯನ್ನು ಮಾಡಬಹುದಾಗಿದೆ. ಯಾವುದೇ ರೀತಿಯ ಪಾಸ್ಪೋರ್ಟ್ ಹಾಗೂ ವೀಸಾ ಅವಶ್ಯಕತೆ ಇಲ್ಲದೆ, ಹೆಲ್ತ್ ಚೆಕಪ್ ಇಲ್ಲದೆ, ಏಜ್ ಲಿಮಿಟ್ ಇಲ್ಲದೆ ಈ ಯಾತ್ರೆಯನ್ನು ಕೈಗೊಳ್ಳಬಹುದಾಗಿದೆ. ಈ ಯಾತ್ರೆಯನ್ನು ಇತ್ತೀಚೆಗೆ ನಾವು ಮಹಾಶಿವರಾತ್ರಿಯ ಪರ್ವದಿನದಂದು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆವು. ಅದರ ಸಂಪೂರ್ಣ ಮಾಹಿತಿಯನ್ನು ಮುಂಬರುವ ವಿಡಿಯೋದಲ್ಲಿ ನೀಡಲಾಗುತ್ತದೆ. ತಪ್ಪದೆ ಆ ವಿಡಿಯೋವನ್ನು ಎಲ್ಲರೂ ನೋಡಬೇಕೆಂದು ಆಶಿಸುತ್ತಿದ್ದೇನೆ. ಹರ ಹರ ಮಹಾದೇವ. ಎಲ್ಲರಿಗೂ ಶುಭವಾಗಲಿ.